ಇವತ್ತು ನಾನು ಹೇಳುತ್ತಿರುವುದು ವಿರಾಜಪೇಟೆಯ ಪುರಸಭಾ ವ್ಯಾಪ್ತಿಯಲ್ಲಿರುವ ಬಸ್ಸು ನಿಲ್ದಾಣದ ಅವ್ಯವಸ್ಥೆ. ಮಗ್ಗುಲದ ಪ್ರತಿಷ್ಠಿತ ಕೊಡವ ಕುಟುಂಬದವರು ಒಂದು ಕಾಲದಲ್ಲಿ ಸುಸಜ್ಜಿತವಾಗಿ ಈ ಬಸ್ಸು ನಿಲ್ದಾಣವನ್ನು ನಿರ್ಮಿಸಿ ಸಾರ್ವಜನಿಕ ಸೇವೆಗೆ ನೀಡಿದರು. ಅಂದಿನಿಂದ ಇಂದಿನವರೆಗೆ ಅದೆಷ್ಟೋ ಮಂದಿಗೆ ಇದು ನೆರಳಾಗಿ ನಿಂತು ಸೇವೆ ನೀಡುತ್ತಿದೆಯಾದರೂ ಇಂದು ಇಲ್ಲಿ ಯಾರೂ ಬಂದು ನಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ಇಲ್ಲಿ ಕುಡುಕರಿಗೆ ಅಡ್ಡೆಯಾಗಿ ಇನ್ನಿತರ ಅನೈತಿಕ ತಾಣವಾಗಿ ಮಾರ್ಪಟ್ಟಿದೆ. ಸಂಜೆ 6 ಗಂಟೆಯ ಮೇಲೆ ಇದರೊಳಗೆ ಯಾರೂ ಹೋಗುವಂತಿಲ್ಲ. ಸಾರ್ವಜನಿಕರಿಗಾಗಿ ನಿರ್ಮಿಸಲಾಗಿರುವ ತಂಗುದಾಣದ ಸಮೀಪದಲ್ಲೇ ಇದೆ ಕೊಡಗಿನ ಪ್ರತಿಷ್ಠಿತ ಕಾಲೇಜು ಹಾಗೂ ಶಾಲೆಗಳು. ಆದರೆ ಇಲ್ಲಿರುವ ತಂಗುದಾಣದಲ್ಲಿ ಮದ್ಯದ ಬಾಟಲಿಗಳು, ಸಿಗರೇಟ್, ಬೀಡಿ ಪ್ಯಾಕೆಟ್ಗಳು ಎಲ್ಲೆಂದರಲ್ಲಿ ತುಂಬಿ ಹೋಗಿವೆ. ಈ ತಂಗುದಾಣದ ಸಮೀಪದಲ್ಲೇ ಅಕ್ರಮವಾಗಿ ಮದ್ಯ ಮಾರಾಟ ಆಗುತ್ತಿರುವುದು ಮೇಲ್ನೋಟಕ್ಕೆ ಕಾಣಸಿಗುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳೇ, ನಿಮ್ಮ ನಿದ್ರೆಯನ್ನು ಬಿಟ್ಟು ಇತ್ತ ಗಮನ ಹರಿಸಿ. ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ದಿನನಿತ್ಯ ಓಡಾಡುವ ಮುಖ್ಯ ರಸ್ತೆಯ ಬಸ್ಸು ತಂಗುದಾಣದ ವ್ಯವಸ್ಥೆ ಸರಿಪಡಿಸಿ. ಇಲ್ಲವಾದಲ್ಲಿ ನಿರಂತರ ಸುದ್ದಿ ಮಾಡಿ ನಿಮ್ಮ ಕಣ್ಣು ತೆರೆಸುವ ಕೆಲಸ ಮಾಡಬೇಕಾಗುತ್ತದೆ.